ನಮಸ್ಕಾರ ಕರ್ನಾಟಕ. ಪ್ರತಿನಿತ್ಯ ಮನುಷ್ಯನ ಒಂದು ಏನು ಬೇಸಿಕ್ ನೀಡ್ ಇದೆ, ಅದರಲ್ಲಿ ನಮ್ಮ ಕುಡಿಯುವ ನೀರು ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಇನ್ನೊಂದು ಮೂರನೇ ಜಾಗತಿಕ ಯುದ್ಧ, ವರ್ಲ್ಡ್ ವಾರ್ ಅಂತೇಳಿ ಹೇಳಿ ಮುಂದಿನ ದಿನಗಳಲ್ಲಾದರೆ ಅದು ನೀರಿಗಾಗಿ ಆಗ್ಬೋದು ಅನ್ನುವಂಥದ್ದು ನಮ್ಮ ತಜ್ಞರು ಮಾತಾಡ್ಕೊಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ದೇಹದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇರ್ತಕ್ಕಂಥ ಈ ನೀರು ಯಾಕೆ ಅದನ್ನು ಪಡಿಲಿಕ್ಕೆ ಅಥವಾ ಅದನ್ನು ಬಳಸಲಿಕ್ಕೆ ನಮ್ಮ ತಕ್ಕದಾದಂಥ ಒಂದು ಮಾಪನ ಅಥವಾ ಸರಿಯಾದ ಮಾರ್ಗ ನಮಗೆ ಗೊತ್ತಿಲ್ಲವೇ? ಯಾಕೆ ನಾವು ಇಷ್ಟು ನೀರಿಗಾಗಿ ಸಮಸ್ಯೆ ಮಾಡ್ಕೊಳ್ತಾ ಇದ್ವಿ? ಇವೆಲ್ಲ ವಿಚಾರಗಳ ಹೊರತಾಗಿ ಇವತ್ತು ನಾವು ಆಧುನಿಕವಾಗಿ ನಾವು ಕಂಡುಕೊಂಡಂಥ ನೀರಿನ ಸಮಸ್ಯೆಗೆ ಪರಿಹಾರ ಅಂತ ಹೇಳಿದರೆ ನಾವು ಬೋರ್ವೆಲ್ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಈ ಬೋರ್ವೆಲ್ ಒಂದು ಲಿಮಿಟ್ಗಿಂತ ಜಾಸ್ತಿ ತೆಗೆದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಿ ನಾನು ಕೋಲಾರ ಹಿರಿಯ ಭೂವಿಜ್ಞಾನಿ, ಜಿಲ್ಲಾ ಅಂತರ್ಜಲ ಕಚೇರಿ, ಅಂತರ್ಜಲ ನಿರ್ದೇಶನಾಲಯ ಕೋಲಾರ ಜಿಲ್ಲೆ ಅವರಿಗೆ RT ಹಾಕಿ ತಗೊಂಡಂಥದ್ದು 1980 ಮತ್ತು 95ರ ಅವಧಿಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಬೋರ್ವೆಲ್ಗಳನ್ನು ತೋಡಿದ ಪರಿಣಾಮ 30 ಮತ್ತು 40 ಅಡಿ ಆಳದಲ್ಲಿ ದೊರಕುತ್ತಿದ್ದ ಅಂತರ್ಜಲ ಇಂದು 800ರಿಂದ 1300 ಅಡಿ ಕುಸಿದಿದೆ ಅಂತೇಳಿ ಹೇಳಿ ಅವರೇ ರಿಪೋರ್ಟ್ ಕೊಡ್ತಾರೆ. ಅಂದರೆ ಆವಾಗ ಒಮ್ಮೆ ಇದು ನಮ್ಮ ಆವಾಗ ಮೇ ಬಿ JH ಪಟೇಲ್ ಪೀರಿಯಡ್ ಇರ್ಬೋದು, ಕರ್ನಾಟಕ ರಾಜ್ಯದಲ್ಲಿ ಒಂದು ಬೋರ್ವೆಲ್ ಸ್ಕೀಮ್ ಬರುತ್ತೆ ರೈತರಿಗೆ. 90% ಎಷ್ಟೋ ಸಬ್ಸಿಡಿ ಕೊಡ್ತಾರೆ. ಎಕರೆಗಟ್ಟಲೆ ಜಾಗ ಇಡೋರು ಬಿಡಿ, 10 ಸೆಂಟ್ಸ್ 5 ಸೆಂಟ್ಸ್ ಜಾಗ ಇದ್ದವರು ಕೂಡ 2,000 ರೂಪಾಯಿ ಕೊಟ್ಬಿಟ್ಟು 2-3 ಸಾವಿರ ಎಷ್ಟು ಕೊಟ್ಬಿಟ್ಟು ಬೋರ್ವೆಲ್ ತೆಗಿಸ್ತಾರೆ ಇವರು ಜಾಗದೊಳಗೆ. ಕೋಲಾರ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಪಂಚಗಂಗಾವಳಿ ನದಿ ಹುಟ್ಟತಕ್ಕಂಥ ಊರಲ್ಲಿ ಯಥೇಚ್ಛವಾಗಿ ಬೋರ್ವೆಲ್ ತೆಗೆದ ಪರಿಣಾಮ ಇವತ್ತು ಅಂದರೆ ಆವಾಗ 1/3 ಆಫ್ ದಿ ಬೋರ್ವೆಲ್ಸ್ ಆಫ್ ದಿ ಕರ್ನಾಟಕ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಎರಡೇ ಜಿಲ್ಲೆಯಲ್ಲಿ ತೆಗೆದ್ರು. ಪರಿಣಾಮವಾಗಿ 30-40 ಅಡಿ ಆಳದಲ್ಲಿ ಸಿಗ್ತಕ್ಕಂಥ ಅಂತರ್ಜಲ ಇವತ್ತು 1,800 ಅಡಿ ಆಳಕ್ಕೆ ಇವತ್ತು ಹೋಗಿದೆ. ಹಾಗಾದರೆ ಈ ಬೋರ್ವೆಲ್ನ ಪರಿಣಾಮ ಎಷ್ಟು ಕೆಟ್ಟದಾಗಿದೆ ಅನ್ನುವಂಥದ್ದು ನಾವು ಆಲೋಚನೆ ಮಾಡಬೇಕು. ಆದರೆ ಇಷ್ಟೂ ಆಗಿಯೂ ಕೂಡ ನಮ್ಮ ಜನರಿಗೆ ಅದರ ಬಗ್ಗೆ ಪ್ರಜ್ಞೆ ಇನ್ನೂ ಬಂದಿಲ್ಲ. ಯಾಕೆ ಹೇಳ್ತೀನಂದರೆ, ಇವತ್ತು ಅಡಿಕೆ ಗಿಡಕ್ಕೆ ಯಾವಾಗ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಬಂತು, ಇದ್ದ ಕಾಡು ಗುಡ್ಡೆ ಗೋಮಾಳ ಮತ್ತು ಕಾನ ಬಾನ ಕುಮ್ಕಿ ಎಲ್ಲವನ್ನು ಕಡಿದ್ರು, ಅಡಿಕೆ ಗಿಡ ಹಾಕಿದ್ರು, ಸಿಕ್ಕಾಪಟ್ಟೆ ಬೋರ್ವೆಲನ್ನು ಹಾಕಿದ್ರು, ಆ ಬೋರ್ವೆಲನ್ನು ತೆಗೆದ್ರು, ಉಚಿತ ವಿದ್ಯುತ್ ಅಂತೇಳಿ ಹೇಳಿ ಹಗಲು ರಾತ್ರಿ ಹೊಡೆದ್ರು. ಇನ್ ಕೇಸ್ ಈ ನೀರನ್ನು ಇವರು ದುಡ್ಡು ಕೊಟ್ಟು ತಗೊಳ್ಳೋದಿದ್ರೆ ಅಡಿಕೆಯಿಂದ ಬರುವಂಥ ಆದಾಯದ 2% ಕೂಡ ಇವರಿಗೆ ಈ ವರ್ಕೌಟ್ ಆಗ್ತಾ ಇರಲಿಲ್ಲ. ಅಂದರೆ ನೀರಿಗೆ ಖರ್ಚು ಮಾಡಿದಂಥ ಹಣದ 2% ಕೂಡ ಅಡಿಕೆಯಿಂದ ಬರ್ತಾ ಇರಲಿಲ್ಲ. ಇವೆಲ್ಲ ಉಚಿತ ಅನ್ನುವಂಥದ್ದನ್ನು ಖಚಿತ ಮಾಡಿಕೊಂಡು ನಾವು ಅಂತರ್ಜಲವನ್ನು ಯಥೇಚ್ಛವಾಗಿ ತೆಗೆದ್ವಿ. ಪಶ್ಚಿಮ ಘಟ್ಟದ ಅಂತರ್ಜಲ ಕುಸಿತು. ಇವತ್ತು ಭೂಮಿಯ ಒಂದು ಏನು ಡಿಹೈಡ್ರೇಷನ್ ಅಂತ ಏನು ಕರಿತೀವಿ, ಅದಕ್ಕೆ ಕೂಡ ಇವತ್ತು ನಾವು ತುತ್ತಾಗಿದ್ವಿ. ಇದು ಕಾಡಿನ ಕತೆ ಒಂದಾದರೆ, ಸಿಟಿಯ ಕಥೆಯನ್ನು ಹೇಳ್ತಾ ಇದ್ದೀನಿ. ಸಿಟಿಯಲ್ಲಿ ಎಲ್ಲ ಕಡೆ 10 ಸೆಂಟ್ಸು 20 ಸೆಂಟ್ಸು 30 ಸೆಂಟ್ಸ್ ಇರೋರು ಮನೆ ಕಟ್ಟುವವರು ಕೂಡ ಒಂದು ಬೋರ್ವೆಲ್ ತೆಗೆಯೋದು, ಫ್ಲ್ಯಾಟ್ ಕಟ್ಟುವವರು ಕೂಡ 50-60-70 ಮನೆ ಇರ್ತಕ್ಕಂಥ ಫ್ಲ್ಯಾಟ್ ಕಟ್ಟುವವರು ಕೂಡ ಬೋರ್ವೆಲ್ ತೆಗೆಯುವಂಥದ್ದು ವಿದೌಟ್ ಪರ್ಮಿಷನ್ ತೆಗೆದ್ರು. ಪರಿಣಾಮವಾಗಿ ಇವತ್ತು ಕರಾವಳಿ ಜಿಲ್ಲೆಯಲ್ಲೂ ಕೂಡ ಇವತ್ತು ಅಂತರ್ಜಲ ಕುಸಿತ ಕಂಡು ಬರ್ತಾ ಇದೆ. ಇದು ಅನುಸೂಚಿತ ಪ್ರದೇಶ ಅಂತ ಏನು ಕರಿತೀವಿ, ಕರ್ನಾಟಕದ ಅಂತರ್ಜಲ ಪ್ರಾಧಿಕಾರ ಅಂತ ಏನಿದೆ, ಕರ್ನಾಟಕ ರಾಜ್ಯ ಪತ್ರದಿಂದ ಪ್ರಕಟಿಸಿದಂಥ ಅಧಿಸೂಚಿತ ಪ್ರದೇಶ, ಅಂದರೆ ಅಲ್ಲಿ ಏನು ಬೋರ್ವೆಲ್ ತೆಗಿಬಾರ್ದು, ಅನುಮತಿ ಪಡ್ಕೊಳ್ಬೇಕು ಅಂತೇಳಿ ಹೇಳಿ ಏನು ಕಾನೂನಿದೆ, ಈ ಕಾನೂನನ್ನು ವೈಲೇಷನ್ ಮಾಡಿಕೊಂಡು ಇವತ್ತು ಎಲ್ಲ ಕಡೆ ಬೋರ್ವೆಲ್ ತೆಗಿತಾ ಇದ್ದಾರೆ. ಈ ಬೋರ್ವೆಲ್ಗಳ ಪರಿಣಾಮ ಇವತ್ತು ನೋಡಿ, ಈಗ ಕಾನೂನು ಏನು ಹೇಳುತ್ತೆ ಅಂತ ಹೇಳಿ ನಾವು ಸ್ವಲ್ಪ ಒಂದು ಚರ್ಚೆ ನಿಮಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮನೆ ಅಲ್ಲಿ ನೀವು ಒಂದು ಕುಡಿಲಿಕ್ಕೆ ನೀರಿಗೆ ಒಂದು ಬಾವಿ ಇದೆ, ಆ ಬಾವಿಯನ್ನು ಡಿಪೆಂಡ್ ಆಗಿದ್ದೀರಿ. ಆ ರೀತಿಯ ಬಾವಿ ಇದ್ದರೆ, ಸಾರ್ವಜನಿಕ ಇರ್ಬೋದು ಖಾಸಗಿ ಇರ್ಬೋದು, ಯಾವುದೇ ಒಂದು ಬಾವಿ ಇದ್ದರೆ ನಿಮ್ಮ ಬಾವಿಯ ಸುತ್ತಮುತ್ತ ರೇಡಿಯೇಷನ್ 500 ಮೀಟರ್ ಸರೌಂಡಿಂಗಲ್ಲಿ ಯಾರೂ ನಿಮ್ಮ ಅನುಮತಿ ಇಲ್ಲದೆ ಬೋರ್ವೆಲ್ ತೆಗೆಯುವ ಹಾಗಿಲ್ಲ. ಇದು ಪಾಯಿಂಟ್ ನಂಬರ್ 1. ಒಂದು ವೇಳೆ ಯಾರಾದರೂ ಅಂಥದ್ದನ್ನು ಬೋರ್ವೆಲ್ ತೆಗೆಯುವುದು ಕಂಡು ಬಂದಲ್ಲಿ, ಅದು ಕರ್ನಾಟಕ ಅಂತರ್ಜಲ ಕುಡಿಯುವ ನೀರಿನ ಮೂಲಗಳ ರಕ್ಷಣೆಗಾಗಿ ನಿಯಂತ್ರಿತ ಅಧಿನಿಯಮ 1999 ಪ್ರಕಾರ ಇದು ಸಾರ್ವಜನಿಕ ಕುಡಿಯುವ ನೀರಿನ ಮೂಲದ 500 ಮೀಟರ್ ಅಂತರದೊಳಗೆ ಯಾವುದೇ ಖಾಸಗಿ ಕೊಳವೆ ಬಾವಿ ಕೊರೆದು ಕಾನೂನು ಪ್ರಕಾರ ಅಪರಾಧ ಆಗುತ್ತೆ. ಅಂಥದ್ದು ಯಾರಾದರೂ ಕೊರೆಯುವುದು ಕಂಡು ಬಂದಲ್ಲಿ ಇಮಿಡಿಯೇಟ್ಲಿ ನೀವು ನಿಮ್ಮ ನಗರ ಪಾಲಿಕೆ ಇರ್ಬೋದು, ಪಂಚಾಯತ್ ಇರ್ಬೋದು, ಇಲ್ಲ ಇಲ್ಲಿ ನಮ್ಮ ನಗರಸಭೆ ಇರ್ಬೋದು, ಅಲ್ಲಿಯ
ಇಂಜಿನಿಯರ್ಗಳಿಗೆ ನೀವು ದೂರನ್ನು ಕೊಡಿ. ಮತ್ತು ಜಿಲ್ಲಾ ಅಂತರ್ಜಲ ವಿಭಾಗದ ಅಧಿಕಾರಿಗಳಿದ್ದಾರೆ, ಅವರಿಗೆ ದೂರನ್ನು ಕೊಡಿ. ಹಾಗೆ ಸಮೀಪದ ಪೊಲೀಸ್ ಸ್ಟೇಷನ್ನಿಗೆ ಕಂಪ್ಲೇಂಟನ್ನು ಕೊಟ್ಟು ಆ ಬೋರ್ವೆಲ್ ಲಾರಿಯನ್ನು ನೀವು ಸೀಸ್ ಮಾಡಿಸ್ಬೋದು, ಅವರಿಗೆ ಪೆನಲ್ಟಿ ಹಾಕ್ಬೋದು, ಹಾಗೆ ಆ ಕೆಲಸವನ್ನು ಸ್ಟಾಪ್ ಮಾಡಿಸ್ಬೋದು. ಇದು ಪಾಯಿಂಟ್ ನಂಬರ್ 1. ಎರಡನೇದು, ಒಂದು ವೇಳೆ ಈ ಬೋರ್ವೆಲ್ಲನ್ನು ತೆಗಿಬೇಕಿದ್ರೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಮಾಡಿದೆ. ಇದು ಯಾವಾಗ ಮಾಡಿದ್ದು? ಮಾರ್ಚ್ 9, 2012 ಮಾಡಿರುವಂಥದ್ದು. ನಿ 10 ಅಂತರ್ಜಲ 2011 ಬೆಂಗಳೂರು. ಇದರ ಪ್ರಕಾರ ಯಾರಾದರೂ ಬೋರ್ವೆಲ್ ತೆಗಿಬೇಕಂತಿದ್ರೆ ಅದು ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಇಲ್ಲ ವಾಣಿಜ್ಯ ಅಥವಾ ಗೃಹ ಬಳಕೆಗಿರ್ಬೋದು. ತೆಗಿಬೇಕಿದ್ರೆ ಒಂದಿಷ್ಟು ಫಾರಮ್ಗಳನ್ನು ಮಾಡಿದ್ದಾರೆ. ನಮೂನೆ 2, ನಮೂನೆ 3, ನಮೂನೆ 1B, 1A. ಇದರಲ್ಲಿ ಈ ಫಾರ್ಮ್ಗಳಲ್ಲಿ ಅವರು ಮೊದಲು ಫಾರ್ಮನ್ನು ಪಡ್ಕೊಂಡು ಅದನ್ನು ಈ ಫಾರ್ಮ್ ನಿಮಗೆ ಜಿಲ್ಲಾ ಅಂತರ್ಜಲ ವಿಭಾಗದ ಅಧಿಕಾರಿಗಳ ಕಚೇರಿಯಲ್ಲಿ ಸಿಗುತ್ತೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತರ್ಜಲ ವಿಭಾಗದ ಕಚೇರಿಯಲ್ಲಿ. ಅದಕ್ಕೆ 50 ರೂಪಾಯಿಂದ 500 ರೂಪಾಯಿವರೆಗೆ ಫೀಸ್ ಇದೆ. ಅದನ್ನು ಕಟ್ಟಿಬಿಟ್ಟು ನೀವು ಆ ಫಾರ್ಮನ್ನು ತೆಗಿಬೇಕು. ಇದು ಒಂದು. ಎರಡನೇದು, ನಿಮ್ಮ ಸ್ಥಳೀಯ ಆಡಳಿತ ವ್ಯವಸ್ಥೆ, ಅಲ್ಲಿ ಸಿಟಿ ಕಾರ್ಪೊರೇಷನ್ ಇದ್ದರೆ ಅಥವಾ ಪಟ್ಟಣ ಪಂಚಾಯತ್ ಇದ್ದರೆ ಅಥವಾ ನಗರಸಭೆಯೋ ಅಥವಾ ಪಂಚಾಯತ್ ಇದ್ದರೆ ಅಲ್ಲಿಯ PDOಗಳಿಗೆ ಅಥವಾ ನಗರಸಭೆ ಅಧಿಕಾರಿಗಳಿಗೆ ನೀವು ಒಂದು ಮನವಿ ಕೊಡಬೇಕು. ನಾನು ಇಂಥ ಸರ್ವೆ ನಂಬರ್, ಇಂಥ ಜಿಲ್ಲೆ, ಇಂಥ ತಾಲೂಕಿನ ಇದರೊಳಗೆ ನಾನು ಬೋರ್ವೆಲ್ ತೆಗಿತಾ ಇದ್ದೀನಿ, ಅದಕ್ಕೆ ನೀವು ನಮಗೆ ಅನುಮತಿಯನ್ನು ಕೊಡುವಂಥದ್ದು ಕೊಡಿ ಅಂತೇಳಿ ಹೇಳಿ ಅವರಿಗೆ ಒಂದು ಲೆಟರ್. ಇನ್ನೊಂದು ಲೆಟ್ರನ್ನು ಜಿಲ್ಲಾ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಜಿಲ್ಲಾ ಅಂತರ್ಜಲ ವಿಭಾಗ ಅವರಿಗೊಂದು ರಿಕ್ವೆಸ್ಟೇಷನ್ ಕೊಡಬೇಕು. ಈ ಎರಡೂ ಪತ್ರವನ್ನು ಅವ್ರು ಏನು ಮಾಡ್ತಾರೆ ಅಲ್ಲಿ, ಅದ್ರ ಜೊತೆಗೆ ಈ 500 ಮೀಟ್ರ್ ಸುತ್ತಮುತ್ತ ಯಾವುದೇ ಬಾವಿ ಇಲ್ಲ ಎನ್ನುವಂಥದ್ದು ಇದ್ದರೂ ಕೂಡ ಅವರಿಂದ ಸ್ಥಳೀಯ ನಿವಾಸಿಗಳಿಂದ NOC ಪತ್ರವನ್ನು ಕೂಡ ಲಗತ್ತಿಸಿರಬೇಕು. ಇದನ್ನು ಅಲ್ಲಿಯ ಅಡ್ಮಿನಿಸ್ಟ್ರೇಷನ್ ಕನ್ಫರ್ಮ್ ಮಾಡಿಕೊಂಡೇ ಅನುಮತಿ ಕೊಡುವಂಥದ್ದು. ಯಾವುದೇ ಒಬ್ಬನ ಅಬ್ಜೆಕ್ಷನ್ ಇದ್ದರೂ ಕೂಡ ಅಲ್ಲಿ ಬೋರ್ವೆಲ್ ತೆಗಿಲಿಕ್ಕೆ ಕಾನೂನಲ್ಲಿ ಅವಕಾಶ ಇರಲ್ಲ. ಎರಡನೇದು. ಇನ್ನು ಮೂರನೇ ಪಾಯಿಂಟ್, ಬೋರ್ವೆಲ್ ತೆಗಿಬೇಕಿದ್ರೆ ಏನು, ಒಮ್ಮೆ ನಿಮಗೆ ಅನುಮತಿ ಸಿಕ್ಕಿದ ಮೇಲೆ ಏನೇನು ಮಾಡಬೇಕು ಅಂತೇಳಿ ಹೇಳಿ. ಒಂದು, ಅಂತರ್ಜಲ ಹೊರ ತೆಗೆಯುವುದಕ್ಕಾಗಿ ಬಾವಿಯನ್ನು ತೋಡುವ ಅಥವಾ ಕೊಳೆ ಬಾವಿಗಳನ್ನು ಕೊರೆಯುವ ವ್ಯವಹಾರವನ್ನು ನಡೆಸಲು ಇಚ್ಛಿಸಿರುವ ವ್ಯಕ್ತಿ, ಏಜೆನ್ಸಿಯವರಿಗೆ 5,000 ಕೊಟ್ಟು ಅವನು ರಿಜಿಸ್ಟರ್ ಮಾಡ್ಕೊಳ್ಬೇಕು. ಯಾರ್ಯಾವುದೋ ಹೊರ ರಾಜ್ಯದವರು ಯಾರ್ಯಾರೋ ಬಂದ್ಕೊಂಡು ಇಲ್ಲಿ ಬೇಕಾಬಿಟ್ಟು ಬೋರ್ವೆಲ್ ತೆಗಿಲಿಕ್ಕೆ ಇಲ್ಲ. ಕರ್ನಾಟಕ ರಾಜ್ಯದೊಳಗೆ ಯಾರಾದರೂ ಬೋರ್ವೆಲ್ ತೆಗೆಯುವ ಮೆಷಿನನ್ನು ರನ್ ಮಾಡಬೇಕಿದ್ರೆ ಅವನ ಬೋರ್ವೆಲ್ ತೆಗೆಯುವ ಲಾರಿ ಮತ್ತು ಅವನ ಲೈಸೆನ್ಸ್ ಹೆಚ್ಚು ಎಲ್ಲಿವರೆಗೆ ಅಂದರೆ 3 ವರ್ಷಗಳವರೆಗೆ ಅವನಿಗೆ ಅಲ್ಲಿ ಕೆಲಸ ಮಾಡಿದಂಥ ಅನುಭವದ ಸರ್ಟಿಫಿಕೇಟ್ ಜೊತೆಗೆ ಅವನು ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ನೇರವಾಗಿ ಅವನು ಬೋರ್ವೆಲ್ ತೆಗಿತಾ ಇದ್ದರೆ ನಿನ್ನ ಅನುಮತಿ ಪತ್ರ, ಕರ್ನಾಟಕ ರಾಜ್ಯದ ಒಳಗೆ ನೀನು ಬೋರ್ವೆಲ್ ತೆಗಿಲಿಕ್ಕೆ ತಗೊಂಡಂಥ ಲೈಸೆನ್ಸ್ ಕಾಪಿಯನ್ನು ನೀವು ನೇರವಾಗಿ ಕೇಳಬಹುದು. ಆ ಕಾಪಿ ಇಲ್ಲ ಹೇಳಿದರೆ ಇಮಿಡಿಯೇಟ್ಲಿ ಅವನು ಸ್ಟಾಪ್ ಮಾಡಿಸಿ ಅವನ ಮೇಲೆ ಕೇಸ್ ಹಾಕ್ಸ್ಬೋದು. ಎರಡನೇದಾಗಿ, ಬೋರ್ವೆಲ್ ಕೊರೆಯುವ ಬಗ್ಗೆ ಕನಿಷ್ಠ 3 ವರ್ಷಗಳ ಅನುಭವವನ್ನು ಕನಿಷ್ಠ ಮೆಕ್ಯಾನಿಕಲ್ ಇಂಜಿನಿಯರ್ ಡಿಪ್ಲೊಮಾ ವಿದ್ಯಾರ್ಥಿಯನ್ನು ಹೊಂದಿರುವಂಥ ಕೊರೆಯುವ ಕೆಲಸಗಾರರನ್ನು ಮಾತ್ರ ನೇಮಕ ಮಾಡ್ಕೊಳ್ತಕ್ಕಂಥದ್ದು. ಯಾರ್ಯಾರನ್ನೋ ಅಲ್ಲಿ ಬೋರ್ವೆಲ್ ಡ್ರಿಲ್ ತೆಗಿಲಿಕ್ಕೆ ಸಿಕ್ಕಿದಲ್ಲಿ ಹೊಂಡ ತೆಗಿಲಿಕ್ಕೆ ಅವನ ಹತ್ರ ಆಗಲ್ಲ, ಅವರಿಗೆ ಇದರಲ್ಲಿ ಕಾನೂನಲ್ಲಿ ಅವಕಾಶ ಇಲ್ಲ. ಬೋರ್ವೆಲ್ ತೆಗೆಯುವ ಟೆಕ್ನಿಷಿಯನ್ ಮೆಕ್ಯಾನಿಕಲ್ ಡಿಪ್ಲೊಮಾ ಮಾಡಿರುವಂಥ ಡಿಪ್ಲೊಮಾ ಹೋಲ್ಡರ್ ಅವನೇ ಆಗಿರಬೇಕು. ಇನ್ನು ಬೋರ್ವೆಲ್ ತೆಗೆಯುವಾಗ ಮಣ್ಣು ಅಥವಾ ಬಂಡೆ ನೀರಿನ ಮಾದರಿಗಳ ಸಂಗ್ರಹ, ಪ್ರತಿ 50 ಮೀಟರ್ ಅಂತರಕ್ಕೆ ಪ್ರತಿ 50 ಮೀಟರ್ ಅಂತರಕ್ಕೆ ಮಣ್ಣಿನ ಸ್ಯಾಂಪಲನ್ನು ತೆಗೆದು ಅದನ್ನು ಮಣ್ಣು ಮತ್ತು ಬಂಡೆಯ ಮಾದರಿಯನ್ನು ಬಿಸಿಲಲ್ಲಿ ಒಣಗಿಸಿಟ್ಟು 0.5 ಕಿಲೋಗ್ರಾಮ್ ಸಾಮರ್ಥ್ಯದ ಪ್ಲಾಸ್ಟಿಕ್ ಚೀಲದಲ್ಲಿ, ಅಂದರೆ ಅದರೊಳಗೆ 0.5 ಕಿಲೋಮೀಟರ್ ಮಣ್ಣನ್ನು ತೆಗೆದು ಪ್ಲಾಸ್ಟಿಕ್ ಚೀಲದಲ್ಲಿ ಸಂಗ್ರಹಿಸಿ ಅದರ ಮೇಲೆ ಅವುಗಳ ಸ್ಟಿಕ್ಕರನ್ನು ಅಂಟಿಸಬೇಕು. ಇದು 50 ಮೀಟ್ರಿಗೆ ತೆಗೆದಿದ್ದು, ಇದು 100 ಮೀಟ್ರಿಗೆ ತೆಗೆದಿದ್ದು, ಇದು 150 ಮೀಟ್ರಿಗೆ ತೆಗೆದಿದ್ದು, ಅದನ್ನು ತೆಗೆದುಬಿಟ್ಟು ಅದನ್ನು ಬಾವಿ ನಿರ್ಮಾಣ ಮಾಡಿದ ದಿನಾಂಕದಿಂದ 3 ತಿಂಗಳವರೆಗೆ ಸಂರಕ್ಷಿಸಿ ಅಂತರ್ಜಲ ಮಾದರಿಗಳನ್ನು 1 ಲೀಟರ್ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಅದನ್ನು ನೀರನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಆ ವಿವರವನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತರ್ಜಲ ವಿಭಾಗಕ್ಕೆ ನೀವು ತಂದು ಕೊಡಲೇಬೇಕು. ಯಾರು ಲೈಸೆನ್ಸ್ ಇಶ್ಯೂ ಮಾಡಿದ ಮೇಲೆ ಅದನ್ನು ಅವರು ಸಂಗ್ರಹಿಸಿಟ್ಕೊಳ್ಬೇಕು. ಇನ್ನು ಬೋರ್ವೆಲ್ ತೆಗೆದ ಮೇಲೆ ಸೀದಾ ನಾವು ಪ್ಲಂಬರ್ ಹತ್ರ ಹೇಳಿ ಒಂದು ಡೈರೆಕ್ಟ್ ಮಿಷನ್ ಇಡಿಸು ಮನಸ್ಸೋ ಇಚ್ಚಿ ಡೇ ಆ್ಯಂಡ್ ನೈಟ್ ನೀರು ತೆಗೆಯುವಂಥದ್ದಲ್ಲ.
ಅದಕ್ಕೆ ಒಂದು ಜಲಮಾಪನ ಅಂದರೆ ನೀರನ್ನು ಎಷ್ಟು ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ. ಇವತ್ತು ಕಾರ್ಪೊರೇಷನಿಂದ ನೀವು ನೀರನ್ನು ಮನೆಗೆ ತಗೊಳ್ತಾ ಇದ್ದೀರಿ. ಒಂದು ಮೀಟ್ರ್ ನಿಮ್ಮ ಅಂಡರ್ಗ್ರೌಂಡ್ ಸಂಪಿಗೆ ಬಂದು ಬೀಳಬೇಕಾದ್ರೆ ಒಂದು ಮೀಟ್ರನ್ನು ಇಟ್ಕೊಳ್ತೀರಿ. ಆ ರೀತಿಯ ಒಂದು ಮೀಟ್ರನ್ನು ಅದಕ್ಕೆ ಅಳವಡಿಸ್ಕೊಳ್ಬೇಕು. ಎಷ್ಟು ನೀರನ್ನು ನೀವು ಪ್ರತಿನಿತ್ಯ ಬಳಸ್ತಾ ಇದ್ದೀರಿ, ಎಷ್ಟು ನೀರನ್ನು ಹೊರಗೆ ತೆಗಿತಾ ಇದ್ದೀರಿ, ಇದರ ನೀರಿನ ಅಂತರ್ಜಲ ಬಳಕೆದಾರರು ಅಂತರ್ಜಲ ಬಳಕೆಯ ಸಮರ್ಪಣೆ ನಿರ್ವಹಣೆಯ ISI ನಿರ್ದಿಷ್ಟಪಡಿಸಿದ ಜಲಮಾಪಕ ಸಾಧನವನ್ನು ಅಳವಡಿಸಿಕೊಳ್ತಕ್ಕಂಥದ್ದು ಮತ್ತು ಪ್ರತಿ ತಿಂಗಳು ಹೊರತೆಗೆದ ಒಟ್ಟು ಪ್ರಮಾಣದ ಅಂತರ್ಜಲದ ಮಾಹಿತಿಯನ್ನು ಜಿಲ್ಲಾ ಮಟ್ಟದ ಪ್ರಾಧಿಕಾರದ ನಿರ್ದಿಷ್ಟ ಅಧಿಕಾರಿಗಳಿಗೆ ಒದಗಿಸ್ತಕ್ಕಂಥದ್ದು. ಇವತ್ತು ಕರ್ನಾಟಕದಲ್ಲಿ ಯಾರು ಮಾಡ್ತಾ ಇದ್ದಾರೆ ಈ ಕೆಲಸವನ್ನು? ಅಂತರ್ಜಲದ ಪ್ರಾಧಿಕಾರದವರ ಕಚೇರಿಗೆ ಹೋಗಿ RT ಹಾಕಿ ಕೇಳಿ, ಯಾವ ದಾಖಲೆಗಳು ಇದಿಲ್ಲ, ಮಾಡಲೇ ಇಲ್ಲ. ಅಧಿಕಾರಿಗಳಿಗೆ ಅವರಿಗೆ ಎಲ್ಲ ಒಂದು 5,000 ರೂಪಾಯಿಗೆ 3,000 ರೂಪಾಯಿಗೆ ತಗೊಂಡು ಬರೀ ಲೈಸೆನ್ಸ್ ಕೊಡಲಿಕ್ಕೆ ಮಾತ್ರ ಹಪಾಪಿಸ್ತಾ ಇದ್ದಾರೆ. ಬಿಟ್ಟರೆ ಈಗ ಒಂದು ಏನು ನಂಬರ್ ಈ 10ನೇ ಪ್ಯಾರದಲ್ಲಿ ಕೊಟ್ಟಕ್ಕಂಥ ಈ ಮಾಹಿತಿಯನ್ನು ಯಾರು ಕೂಡ ಈ ರೂಲ್ಸನ್ನು ಫಾಲೋ ಮಾಡ್ತಾ ಇಲ್ಲ. ಇನ್ನು ಮುಂದೆ ಇನ್ನು ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ನಿರ್ದೇಶಕರು, ಇದರಲ್ಲಿ ಯಾರನ್ನ ನಿರ್ದೇಶಕರು ಪ್ರಾಧಿಕಾರದವರು ಇರ್ತಾರೆ ಅಂತ ಹೇಳಿದರೆ SP ಇಂದ ಹಿಡಿದಾರದ ಎಲ್ಲ ಪ್ರಧಾನ ಕಾರ್ಯದರ್ಶಿಗಳು, ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ಪ್ರಾದೇಶಿಕ ನಿರ್ದೇಶಕರು ಕೇಂದ್ರೀಯ ಅಂತರ್ಜಲ ಮಂಡಳಿ, ಕೃಷಿ ಆಯುಕ್ತರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕೂಡ ಇದರಲ್ಲಿ ಬರ್ತಾರೆ. ಆಯಿತಾ? ಅಭಿವೃದ್ಧಿ ಆಯುಕ್ತರು, ಮುಖ್ಯ ಇಂಜಿನಿಯರ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಮುಖ್ಯ ಇಂಜಿನಿಯರ್ ಸಂಪನ್ಮೂಲ ಅಭಿವೃದ್ಧಿ ಸಂಸ್ಥೆ, ಮತ್ತು ಮಹಾಪ್ರಬಂಧಕರು ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನವರು, ಮುಖ್ಯ ಇಂಜಿನಿಯರ್ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಅಭಿವೃದ್ಧಿ ಮಂಡಳಿ, ಮುಖ್ಯ ಇಂಜಿನಿಯರ್ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಸಣ್ಣ ನೀರಾವರಿಯ ಮುಖ್ಯ ಇಂಜಿನಿಯರ್, ಮತ್ತು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಇದರಲ್ಲಿ ಬರ್ತಾರೆ. ಎಲ್ಲ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಇಲಾಖೆಯ ಮುಖ್ಯಸ್ಥರು, ಎಲ್ಲ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರು, ಸಣ್ಣ ನೀರಾವರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಸಚಿವರ ಆಪ್ತ ಕಾರ್ಯದರ್ಶಿ ಅವರು ಕೂಡ ಇದ್ದಾರೆ ಇದರಲ್ಲಿ. ಕಾನೂನು ಸಂಸದೀಯ ವ್ಯವಹಾರಗಳು ಹಾಗೂ ನಗರಾಭಿವೃದ್ಧಿ ಇಲಾಖೆಯ ಸಚಿವರು ಕಾರ್ಯದರ್ಶಿ, ಮತ್ತು ಎಲ್ಲ ಕಾರ್ಯಪಾಲಕ ಇಂಜಿನಿಯರ್ ಸಣ್ಣ ನೀರಾವರಿ ವಿಭಾಗ, ಶಾಖಾ ರಕ್ಷಾ ಕಡತ ಹೆಚ್ಚುವರಿ, ಇವರೆಲ್ಲರೂ ಇದರ ಅಂಡರ್ ಬರ್ತಾರೆ. ಯಾರು ಕೂಡ ನಮಗೆ ಕಂಪ್ಲೇಂಟ್ ಕೊಟ್ಬಿಡಿ, ನಮಗೆ ಹೇಳಬೇಡಿ ಅಂತ ಹೇಳೋಕ್ಕಾಗಲ್ಲ. ಇವರು ಯಾರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಈ ಇಲ್ಲಿಗಲ್ ಬೋರ್ವೆಲ್ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಇವರು ಸಮರ್ಥರಿದ್ದಾರೆ. ಕಾನೂನಡಿ ಇವರು ಕ್ರಮ ಕೈಗೊಳ್ಳಲೇಬೇಕು. ಇನ್ನು ಬೋರ್ವೆಲ್ ಎಲ್ಲ ತೆಗೆದ ಮೇಲೆ ಆಯಿತು, ನಾನು ಮೀಟ್ರ್ ಹಾಕ್ಕೊಂಡಿದ್ದೀನಿ, ಅವರಿಗೆ ಮಣ್ಣು ಸ್ಯಾಂಪಲ್ ಕೊಟ್ಟಿದ್ದೀನಿ, NOC ತಗೊಂಡಿದ್ದೀನಿ, ಇಷ್ಟು ಮಾಡಿದ್ರೆ ಮಾತ್ರ ಸಾಲದು. ಮಳೆ ನೀರಿನ ಸಂಗ್ರಹಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಕಡ್ಡಾಯವಾಗಿ ಪ್ರತಿಯೊಂದು ಬೋರ್ವೆಲ್ನವರು ಮಾಡಲೇಬೇಕು. ನಿಮ್ಮ ಫ್ಲ್ಯಾಟ್ನಲ್ಲಿ ಅಥವಾ ಸುತ್ತಮುತ್ತ ಮಳೆ ನೀರು ಸಂಗ್ರಹ ಇದ್ದಾಗ ಅದರ ನೀರನ್ನು ಸಂಗ್ರಹಿಸಿ ಹೊರಗೆ, ಮಳೆ ನೀರನ್ನು 3-4 ತಿಂಗಳೇನು ವೇಸ್ಟ್ ಆಗಿ ಹೋಗೋದಲ್ಲ, ಅದನ್ನು ನಿಮ್ಮ ಬೋರ್ವೆಲ್ಲಿಗೆ ಜನರೇಷನ್ ಮಾಡಲೇಬೇಕು. ಅದಕ್ಕೆ ಅಥವಾ ನಿಮ್ಮ ಗದ್ದೆಯಲ್ಲಿ ಆ ತೋಟದಲ್ಲಿ ಮಾಡಿದರೂ ಕೂಡ ತೋಟ, ಗದ್ದೆ, ಗುಡ್ಡೆಯಲ್ಲಿ ಹರಿತಕ್ಕಂಥ ನೀರನ್ನು ಕೂಡ ಫಿಲ್ಟರ್ ಮಾಡಿ, ಅದಕ್ಕೊಂದು ಒಳ್ಳೆಯ ಸಿಸ್ಟಮ್ ಇದೆ, ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನು ಮಾಡಲೇಬೇಕು. ಅವರು ಮಳೆ ನೀರಿನ ಸಂಗ್ರಹವನ್ನು ಮಾಡಿ ಬೋರ್ವೆಲ್ಲ ಮರುಪೂರ್ಣ ಮಾಡ್ತಕ್ಕಂಥ ಎಲ್ಲ ದಾಖಲಾತಿಯನ್ನು ಜಿಲ್ಲಾ ಅಂತರ್ಜಲ ವಿಭಾಗದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತರ್ಜಲ ವಿಭಾಗದ ಕಚೇರಿಯಲ್ಲಿ ಎಲ್ಲ ಬೋರ್ವೆಲ್ಗಳ ಈ ಅಂತರ್ಜಲ ಮರುಪೂರ್ಣ ಮಾಡಿದ ದಾಖಲೆಗಳಲ್ಲಿ ಇರಬೇಕು. ಮತ್ತು ಕೊಳವೆ ಬಾವಿಯನ್ನು ನಿರ್ಮಿಸಲು ಅನುಮತಿ ಕೋರಿರುವ ಯಾವುದೇ ವ್ಯಕ್ತಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ತಾಂತ್ರಿಕ ಅಧಿಕಾರಿ ನೀಡಿದ ತಾಂತ್ರಿಕ ಅಭಿಪ್ರಾಯವನ್ನು ಪಾಲಿಸ್ತಕ್ಕಂಥದ್ದು. ಇಲ್ಲ, ಇಲ್ಲಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದರೆ ಯಾರು ಪ್ರಾಧಿಕಾರದವರು ಮತ್ತೆ ನಿಮಗೆ ಮಾಡೋಕ್ಕೆ ಬರಲ್ಲ, ಬೋರ್ವೆಲ್ ತೆಗೆಯೋಕ್ಕೆ ಬರಲ್ಲ. ಮತ್ತು ಜಲಮಾಪನ ಅಳವಡಿಸ್ಕೊಳ್ಳುವಂಥದ್ದು ಅಂತರ್ಜಲ ಹೊರತೆಗೆದ ಮೇಲೆ ಅದರ ದತ್ತಾಂಶವನ್ನು ನಿರ್ವಹಿಸಬೇಕು. ಎಷ್ಟೆಷ್ಟು ಪ್ರತಿ ತಿಂಗಳ ತೆಗೆದಿದ್ದೀವಿ ಅನ್ನುವಂಥದ್ದು ಅದನ್ನು ಪ್ರತಿ ತಿಂಗಳು ಸಂಬಂಧಪಟ್ಟ ಪ್ರಾಧಿಕಾರಕ್ಕೆ ಸಲ್ಲಿಸಬೇಕು. ಯಾಕಂದರೆ ಇದು ಭೂಮಿಯ ಒಳಗಡೆ ಇರತಕ್ಕಂಥ ಅಂತರ್ಜಲ ಏನಿದೆ ಇದು ಫಿಕ್ಸೆಡ್ ಡೆಪಾಸಿಟ್ ಇದ್ದಾಗೆ. ಬಾವಿ ನೀರು SB ಅಕೌಂಟ್ ಇದ್ದಾಗೆ. SB ಅಕೌಂಟಲ್ಲಿ ನಾವು ದುಡ್ಡು ಹಾಕ್ತೀವಿ, ತೆಗಿತೀವಿ. ಆದರೆ ಬೋರ್ವೆಲ್ ಅನ್ನುವಂಥದ್ದು ಫಿಕ್ಸೆಡ್ ಡೆಪಾಸಿಟ್. ಅದರಲ್ಲಿ ಒಮ್ಮೆ ದುಡ್ಡು ತೆಗೆದುಬಿಟ್ರೆ ಖಾಲಿ ಆಗ್ತಾ ಹೋಗುತ್ತೆ. ಆದ್ದರಿಂದ ಅದಕ್ಕೆ ರೀಜನರೇಟ್ ಮಾಡಿದರೆ ಮಾತ್ರ SB ಅಕೌಂಟ್ ಥರ ಬೋರ್ವೆಲ್ ಕಾರ್ಯನಿರ್ವಹಿಸುತ್ತೆ.
ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ಹೊರ ರಾಜ್ಯಗಳಿಂದ ಬಂದು ರಿಂಗ್ ಎತ್ತರವನ್ನು ನೋಂದಾಯಿಸದೆ ಮತ್ತು ಕೊಳವೆ ಬಾವಿಯನ್ನು ಕೊರೆಯಲು ಪರವಾನಗಿ ಪಡೆಯದ ಸ್ಥಳೀಯರ ಜಮೀನಿನಲ್ಲಿ ಕೊರೆದು ಹೋಗುವ ರಿಗ್ ಯಂತ್ರಗಳ ವಿರುದ್ಧ ಪೊಲೀಸ್ ಠಾಣೆಗಳಲ್ಲಿ ಆರಕ್ಷಕ ಠಾಣೆಯಲ್ಲಿ ದೂರು ದಾಖಲಿಸಿ ಸುರಕ್ಷತಾ ದೃಷ್ಟಿಯಿಂದ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಮತ್ತು ನಾನ್ ಒ ಇ ಬ್ಲಾಕ್ಗಳಲ್ಲಿ, ಇದು ನೋಡ್ಕೊಳ್ಳಿ, ನಾನ್ ಒ ಇ ಬ್ಲಾಕ್ಗಳಲ್ಲಿ ಕೊಳವೆ ಬಾವಿ ಕೊರೆಯಿಸುವ ಯಾವುದೇ ವ್ಯಕ್ತಿಯು ಸ್ಥಳೀಯ ಆಡಳಿತದಿಂದ ಲಿಖಿತ ಮಾಹಿತಿಯನ್ನು ನೀಡಿ ನಿರಾಕ್ಷೇಪಣಾ ಪತ್ರವನ್ನು ಪಡೆದು ಕೊಳವೆ ಬಾವಿಯನ್ನು ಕೊರೆಯತಕ್ಕದ್ದು. ಮತ್ತು ಕೊರೆದು ವಿಫಲವಾದಂಥ ಬಾವಿ ಇದ್ದರೆ, ನೀರು ಬರದೆ ವಿಫಲ ಆಗದಿದ್ದರೆ ಆ ಕೊಳವೆ ಬಾವಿಯನ್ನು ಸಮರ್ಪಕವಾಗಿ ಮುಚ್ಚಿ ಅದನ್ನು ಸ್ಥಳೀಯ ಆಡಳಿತಕ್ಕೆ ಮಾಹಿತಿಯನ್ನು ಕೊಡಬೇಕು. ಇವತ್ತು ಎಷ್ಟೋ ಕೊಳವೆ ಬಾವಿಯನ್ನು ತೆಗಿತಾರೆ, ಬೋರ್ವೆಲ್ ನೀರು ಬರಲ್ಲ, ಹಾಗೆ ಬಿಟ್ಟು ಹೋಗ್ತಾರೆ. ಅದರಲ್ಲಿ ಇವತ್ತು ಎಷ್ಟೋ ಜನ ಚಿಕ್ಕ ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು, ಪ್ರಾಣಿಗಳು ಎಲ್ಲ ಬಿದ್ದು ಜೀವ ಕಳ್ಕೊಂಡಂಥ ಒಂದು ಪ್ರಕರಣಗಳು ನಾವು ಹಲವಾರು ಮಾಧ್ಯಮಗಳಲ್ಲಿ ನಾವು ಅದನ್ನು ನೋಡಿದ್ದೇವೆ. ಅದು ಆಗಬಾರ್ದಂತೇಳಿ ಹೇಳಿಯೇ ಈ ಒಂದು ಕಾನೂನನ್ನು ತಂದಿದ್ದಾರೆ. ಮತ್ತು ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಮತ್ತು ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರು ತಮ್ಮ ಕಚೇರಿಯ ಸೂಚನಾ ಫಲಕದೊಳಗೆ ಜಮೀನಿನ ರೈತರು ಕೊಳವೆ ಬಾವಿ ಕೊರೆಯುವ 15 ದಿನಗಳ ಪೂರ್ವ ಮಾಹಿತಿಯನ್ನು ತಿಳಿಸಬೇಕು. ನಿರಪೇಕ್ಷಣೆಯನ್ನು ಪಡೆದು ಕೊಳವೆ ಬಾವಿಯನ್ನು ಕೊರೆಯತಕ್ಕದ್ದು. ಕೊಳವೆ ಬಾವಿ ವಿಫಲಗೊಂಡಲ್ಲಿ ಅದನ್ನು ವೈಜ್ಞಾನಿಕವಾಗಿ ಮುಚ್ಚಲು ಕ್ರಮ ಕೈಗೊಳ್ಳತಕ್ಕದ್ದು. ಒಂದು ವೇಳೆ ನಿರ್ಲಕ್ಷ್ಯದಿಂದಾಗಿ ಪ್ರಾಣಹಾನಿಯಾಗುವ ಅವಘಡಗಳು ಉಂಟಾದಲ್ಲಿ ಜಮೀನಿನ ಮಾಲಕರನ್ನು ನೇರವಾಗಿ ಹೊಣೆಗಾರನಾಗಿ ಮಾಡಿ ಅವರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಈ ಪ್ರಕರಣದಲ್ಲಿ. ಮತ್ತು ಪ್ರಸ್ತುತ ಗ್ರಾಮ ಪ್ರದೇಶದಲ್ಲಿ ಆಯಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಕಾರ್ಯದರ್ಶಿ ಮತ್ತು ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಿಗರ ವಿಶೇಷ ತಂಡವು ಅದೇ ರೀತಿ ನಗರ ಮತ್ತು ಪಟ್ಟಣ ಪಂಚಾಯತ್ ಪ್ರದೇಶಗಳಲ್ಲಿ ಕಿರಿಯ ಅಭಿಯಂತರರು, ಕ್ಷೇತ್ರ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಫಲ ವಿಫಲ ಕೊಳವೆ ಬಾವಿಗಳನ್ನು ಸಮರೋಪಾದಿಯಲ್ಲಿ ಗುರುತಿಸಿ ಪ್ರತಿ ಕೊಳವೆ ಬಾವಿಯ ವಸ್ತುಸ್ಥಿತಿಯನ್ನು ಮಾಹಿತಿಯನ್ನು ಮೇಲ್ಕಂಡಂತೆ ಸಂಗ್ರಹಿಸಿ ಕಡತ ನಿರ್ವಹಿಸಿ ಅಂಕಿಅಂಶಗಳ ಮಾಹಿತಿಯನ್ನು ನಿಗದಿತ ನಮೂನೆಯಲ್ಲಿ 7 ದಿನಗಳವಾಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಅಂತರ್ಜಲ ಪ್ರಾಧಿಕಾರಕ್ಕೆ ಸಲ್ಲಿಸ್ತಕ್ಕಂಥದ್ದು. ನೋಡಿ, ಇಷ್ಟೆಲ್ಲ ಕಾನೂನು ಇರುವಾಗ ಇವತ್ತು ನಮ್ಮ ನಗರದಲ್ಲಿ ಆಗಲಿ ಹಳ್ಳಿಯಾಗಲಿ ಆಗಲಿ ಲೆಕ್ಕಕ್ಕಿಂತ ಜಾಸ್ತಿ ಡೇ ಆ್ಯಂಡ್ ನೈಟ್ ಬೋರ್ವೆಲ್ ತೆಗಿತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಈಗ ತೆಗೆದಂಥ ಬೋರ್ವೆಲ್ಗಳಲ್ಲಿ 100ಕ್ಕೆ 99% ಕಾನೂನು ಬಾಹಿರವಾಗಿ ತೆಗೆದಿರುವಂಥದ್ದು. ಇನ್ನು ಮುಂದಾದರೂ ನಿಮ್ಮ ಸುತ್ತಮುತ್ತ ಎಲ್ಲಾದರೂ ಬೋರ್ವೆಲ್ ತೆಗಿತಾ ಇದ್ದಾರೆ ಅಂತಿದ್ರೆ ಆ ಬೋರ್ವೆಲ್ ತೆಗೆಯುವಂಥ ಸರೌಂಡಿಂಗ್ 500 ಮೀಟ್ರಲ್ಲಿ ಎಲ್ಲಾದರೂ ಕುಡಿಯುವ ನೀರಿನ ಬಾವಿ ಇದ್ದರೆ ಇಮಿಡಿಯೇಟ್ಲಿ ಸಮೀಪದ ಪೊಲೀಸ್ ಸ್ಟೇಷನ್ನಿಗೆ ಒಂದು ಫೋನ್ ಮಾಡಿ, ಸ್ಥಳೀಯ ಆಡಳಿತ ವ್ಯವಸ್ಥೆಗೆ ಒಂದು ಫೋನ್ ಮಾಡಿ, ಮತ್ತು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತರ್ಜಲ ವಿಭಾಗಕ್ಕೆ ಒಂದು ದೂರನ್ನು ಕೊಟ್ಟು ಇಮಿಡಿಯೇಟ್ಲಿ ಆ ಬೋರ್ವೆಲ್ ತೆಗಿತಕ್ಕಂಥ ಯಂತ್ರ ಏನಿದೆ, ಲಾರಿ ಬಂದಿದೆ, ಅದನ್ನು ಸೀಸ್ ಮಾಡಿಸ್ಬೋದು. ಮತ್ತು ಬೋರ್ವೆಲ್ ತೆಗೆದಕ್ಕ ಯಾರು ಅದನ್ನು ತೆಗೆಸಲಿಕ್ಕೆ ಬಂದಿದ್ದಾರೆ ಅವರ ಮೇಲೆ ನೀವು ಕಂಪ್ಲೇಂಟನ್ನು ದಾಖಲೆ ಮಾಡ್ಬೋದು. ನಮಸ್ಕಾರ.